ತೆಂಗಿನಕಾಯಿ ಎಲ್ಲ ಪಾರ್ಟ್ಸ್ ಎಲ್ಲ ಒಯ್ದು ಈ ಥರ ಪ್ರೊಸೆಸ್ ಮಾಡಿ ನಮ್ಗೆ ಕಂಪ್ಲೀಟ್ ಪ್ರೊಸೆಸ್ಡ್ ಇದನ್ನ ಕೊಡ್ತಾರೆ ಕಾಯರ್ ಫೈಬರ್. ಹಿಂಗೆ ಈ ಥರ ರೆಡಿ ಮಾಡಿ ಈ ಥರ ರೆಡಿ ಮಾಡಿ ಬಂಡಲ್ಲೇ ಕೊಡ್ತಾರೆ ನಮ್ಗೆ. ಸೊ ರಾ ಮಟೀರಿಯಲ್ ಕೊಟ್ಟು ಇವೆಲ್ಲ ಸೋಲಾರ್ ಮಷಿನ್ಸ್ ಇಲ್ಲಿ ಇದಾವಲ್ಲ, ಈ ಥರ ಸೋಲಾರ್ ಮಷಿನ್. ಇವ್ರೇನು ಮಾಡ್ತಾರೆ, ಸ್ವಲ್ಪ ಹಗ್ಗ ಮಾಡೋಕ್ಕಿಂತ ಮೊದಲು ಇದನ್ನು ಸ್ವಲ್ಪ ನೀರು ಸಿಂಪಡಿಸ್ಕೊಂಡು ಫೈಬರ್ ಮುರಿಬಾರ್ದಂತೆ ಹಿಂಗೆ ಹಗ್ಗ ಮಾಡ್ಕೊತಾರೆ. ಈ ಹಗ್ಗ ಈ ಥರ ಹಿಂಗೆ ಬರ್ತದೆ ಹಗ್ಗ. ಇದು ಈ ಹಗ್ಗನ ಇವ್ರಿಗೆ ಯಾವ ಕಲರ್, ನೀಲಿ ಕಲರು, ಕೆಂಪು, ಇದು ಮಿನಿಮಮ್ ಸಿಂಥೆಟಿಕ್ ಕಲರ್ಸ್ ಎಲ್ಲ ಇದಾವೆ. ಕಲರಲ್ಲಿ ಕೊಡ್ತಾರೆ. ಕಲರ್ ಅಲ್ಲಿ ಡ್ರಮ್ ಕಾಣ್ತದಲ್ಲ ಸರ್, ಅಲ್ಲಿ ನೀರು ಇರ್ತದೆ, ಬಿಸಿ ಮಾಡಿರ್ತಾರೆ. ನೀರು ಬಿಸಿ ಮಾಡಿ ಇದನ್ನೊಂದು 4 ದಿನ 3 ದಿನ ಡಿಪ್ ಮಾಡಿ ಇಡ್ತಾರೆ. ಇದನ್ನ ಒಂದು 2 ದಿನ ನೆನೆಸಿದ್ಮೇಲೆ ನೆಕ್ಸ್ಟ್ ಸನ್ ಡ್ರೈ ಮಾಡಿ ಈ ಥರ ಕಲರ್ ಆಗಿಬಿಡ್ತದೆ. ಕಲರ್ ಹೋಗಲ್ಲ ಇದು, ಒಂದ್ಸಲ ನೀವು ಕಲರ್ ಮಾಡ್ಕೊಬಿಟ್ರೆ ಇದು ಪರ್ಮನೆಂಟ್ ಕಲರ್ಸು. ತೆಂಗಿನಕಾಯಿ ಚಿಪ್ಪು ಅದೇನು ಸೊಟ್ಟೆ ಎಲ್ಲ ಬರ್ತದೆ ಎಲ್ಲ ಕಲೆಕ್ಟ್ ಮಾಡ್ತಾರೆ ಅವರು. ಸೊ ಎಲ್ಲ ಕಲೆಕ್ಟ್ ಮಾಡಿ ಅವ್ರು ತುಮಕೂರು ಗುಬ್ಬಿಯಲ್ಲಿ ಪ್ರೊಸೆಸಿಂಗ್ ಯೂನಿಟ್ ಇದೆ. ಆ ಎಲ್ಲ ರಾ ತೆಂಗಿನಕಾಯಿ ಎಲ್ಲ ಪಾರ್ಟ್ಸ್ ಎಲ್ಲ ಒಯ್ದು ಈ ಥರ ಪ್ರೊಸೆಸ್ ಮಾಡಿ ನಮ್ಗೆ ಕಂಪ್ಲೀಟ್ ಪ್ರೊಸೆಸ್ಡ್ ಇದನ್ನು ಕೊಡ್ತಾರೆ ಅವರು, ಕಾಯರ್ ಫೈಬರ್. ಈ ಥರ ರೆಡಿ ಮಾಡಿನೇ ಬಂಡಲ್ಲೇ ಕೊಡ್ತಾರೆ ನಮ್ಗೆ. ಸೊ ರಾ ಮಟೀರಿಯಲ್ ಕೊಟ್ಟು ಇವೆಲ್ಲ ಸೋಲಾರ್ ಮಷಿನ್ಸ್, ಇವು ಬಿಸಿ ಮಾಡಿರ್ತಾರೆ. ನೀರು ಬಿಸಿ ಮಾಡಿ ಇದನ್ನೊಂದು 4 ದಿನ 3 ದಿನ ಡಿಪ್ ಮಾಡಿ ಇಡ್ತಾರೆ. ಇದನ್ನ ಒಂದು 2 ದಿನ ನೆನೆಸಿದ್ಮೇಲೆ ನೆಕ್ಸ್ಟ್ ಸನ್ ಡ್ರೈ ಮಾಡಿ ಈ ಥರ ಕಲರ್ ಆಗಿಬಿಡ್ತದೆ. ಕಲರ್ ಹೋಗಲ್ಲ ಇದು, ಒಂದ್ಸಲ ನೀವು ಕಲರ್ ಮಾಡ್ಕೊಬಿಟ್ರೆ ಇದು ಪರ್ಮನೆಂಟ್ ಕಲರ್ಸ್ ಇವು. ಸುತ್ತಮುತ್ತ ಇವರೇ ಹೆಣ್ಮಕ್ಳು ಅವರು. ಮತ್ತು ಇವ್ರದ್ದು ಸಂಘನೂ ಹೀಗೆ ಮಾಡ್ಕೊಂಡ್ರು ಅವರು. ಸಂಘ ನೆಕ್ಸ್ಟ್ ಅದರಲ್ಲೇ ಮೈಕ್ರೋ ಫೈನಾನ್ಸ್ ಸ್ವಲ್ಪ ಸೇವಿಂಗ್ಸ್ ಏನಾರು ಇದ್ರೆ ಅದರಿಂದನೇ ಆಪ್ರೇಟ್ ಮಾಡಿರ್ತಾರೆ. 4 ತಿಂಗಳು ಟ್ರೈನಿಂಗ್ ಇರ್ತದೆ ಕಾಯರ್ ಕಾರ್ಪೊರೇಷನಿಂದ. ಸೊ ಇನಿಷಿಯಲ್ ಸ್ಟೇಜಲ್ಲಿ 4 ತಿಂಗಳು ಯಾರು ಟ್ರೈನಿಂಗ್ ತೊಗೊತಾರೆ, ದೇ ಕ್ಯಾನ್ ಕಮ್ ಎಟ್ ಎನಿ ಟೈಮ್ ಆ್ಯಂಡ್ ದೇ ಕ್ಯಾನ್ ಡೂ ಮ್ಯಾಟ್ಸ್. ಆಮೇಲೆ ಇವರಿಗೆ ಟೈಮ್ ರೆಸ್ಟ್ರಿಕ್ಷನ್ಸ್ ಇರಲ್ಲ, ಎನಿ ಟೈಮ್ ಬಂದು ಎನಿ ಟೈಮ್ ಹೋಗ್ಬೋದು. ಆಮೇಲೆ ಏನೂ ಅವ್ರಿಗೆ ಕಂಡೀಷನ್ಸೇ ಇಲ್ಲ, ನೀನು ರಜಾ ತೊಗೋಬಾರ್ದು, ಸಂಡೇಸ್ ಹಂಗೇನೂ ಇಲ್ಲ. ವೆನ್ ಎವರ್ ಶಿ ವಾಂಟ್ಸ್ ಅವರು ಬರ್ಬೋದು, ಮ್ಯಾಟ್ ಮಾಡಿ ಹೋಗ್ಬೋದು ಆ ಥರ. ಇದು ಅವ್ರದ್ದೇ ಯೂನಿಟ್ ಇದೆ ಕಂಪ್ಲೀಟ್ಲಿ, ಎಲ್ಲ ಅವ್ರದ್ದು. ಚಾವಿನೂ ಅವ್ರ ಹತ್ರನೇ ಇರ್ತದೆ, ಎಲ್ಲ ಮಾನಿಟ್ರಿಂಗ್ ಎಲ್ಲ ಇದು ಮಾಡಿಕೊಂಡು. ನಾವೇನಂದ್ರೆ ರೆಕಾರ್ಡ್ ಕೀಪಿಂಗು, ಅವ್ರಿಗೇನಾರ ಸ್ವಲ್ಪ ಫೆಸಿಲಿಟೀಸ್ ಏನಾರು ಬೇಕಂದ್ರೆ ಮಾತ್ರ ನಾವು ಕೊಟ್ಟಿರ್ತೀವಿ. ಇಲ್ಲಪ್ಪ ಅಂತಂದ್ರೆ ಎಲ್ಲನೂ ಕಾಯರ್ ಕಾರ್ಪೊರೇಷನಿಂದನೇ ಇದೆ. ಮಷಿನರೀಸ್ ಎಲ್ಲ ಅವರೇ ಕೊಟ್ಟಿದ್ದಾರೆ ಸರ್. ಒಂದ್ಸಲ ಹಗ್ಗ ಮಾಡಿ ಕಲರ್ ಏನಾರು ಮಾಡ್ಕೊಂಡ್ರಂದ್ರೆ ಈ ಥರ ರಾಡ್ಸ್ ಹಾಕ್ಕೊಂಡು ಇವರು ಮ್ಯಾಟ್ ವ್ಯೂ ಮಾಡ್ತಾರೆ. ಅಲ್ಲಿದೆಯಲ್ಲ ಸರ್, ಫಸ್ಟ್ ಫೋಟೋ ನೋಡ್ಬೋದು ನೀವು. ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಹಾಕೊತಾರೆ ಅವರು. ಈ ಥರ ಎಲ್ಲ ಡಿಸೈನ್ಸ್ ಇದೆ ನೋಡಿ, ಬೇರೆ ಬೇರೆ ಡಿಸೈನ್ಸ್. ಸೊ ಈ ಥರ ಡಿಸೈನ್ ಮಾಡಿಕೊಂಡು ಆಮೇಲೆ ಅಲ್ಲಿ ಫ್ರೇಮನ್ನು ಎತ್ತಿ ಇಲ್ಲಿ ಪ್ರೆಸ್ಸಿಂಗ್ ಮಾಡ್ತಿದ್ದು. ಒಂದು ಈ ಥರ ತಿರುಗಿಸೋದು ಕೈಲಿಂದ, ಲಾಸ್ಟ್ ಐತಲ್ಲ ಕೈಯಿಂದ ತಿರುಗಿಸಿದ್ರೆ ಪ್ರೆಸ್ ಆಗ್ತಿತ್ತು. ಅವ್ರಿಗೆ ಅದೊಂಥರ ಫಿಸಿಕಲ್ ಬರ್ಡನ್ ಆಗತ್ತಿತ್ತು ಅವ್ರಿಗೆ ತಿರುಗಿಸೋದು. ಒಂದು ಮ್ಯಾಟಿಗೆ 3 ಜನ ಬರೋದು, 4 ಜನ ಹಂಗೆ ಆಗ್ತಿತ್ತಲ್ಲ. ಈಗೇನಿಲ್ಲ, ಅಲ್ಲಿ ಮ್ಯಾಟ್ ಇದು ಮಾಡಿದ್ಮೇಲೆ ಒಬ್ಬರಾದ್ರೂ ಇಲ್ಲಿಟ್ಟು ಬಟನ್ ಸೆನ್ಸಾರ್ ಸ್ಟಾರ್ಟ್ ಮಾಡಿಬಿಟ್ರೆ ಮುಗೀತು, ಅದು ಆಟೋಮೆಟಿಕಲಿ ಪ್ರೆಸ್ ಆಗಿಬಿಡುತ್ತೆ. ಸೊ ಇದೊಂದು ಮೆಕನೈಸೇಷನ್ ಮಾಡಿಸ್ಕೊಟ್ಟಿದ್ವಿ ನಾವು ಅವರಿಗೆ. ಇದು ಮ್ಯಾಟ್ ಆ್ಯಕ್ಚುಲಿ ಪ್ರಾಡಕ್ಟ್ ಎಲ್ಲ ಅವರೇ ಬೈಬ್ಯಾಕ್ ಸಿಸ್ಟಮ್ ಇದೆ ಇದು. ಸೊ ಇವ್ರ ಸಂಘದಿಂದ ಏನಾರು ಕೊಟ್ಟರೆ ಪರ್ ಮ್ಯಾಟ್ 100, 120 ಆ ಥರ ಕೊಟ್ಟಿರ್ತಾರೆ, ಬೇಸ್ಡ್ ಆನ್ ಡಿಸೈನು, ಅವ್ರ ಎಫರ್ಟ್ ಎಷ್ಟಿದೆ ಅನ್ನೋದ್ರ ಮೇಲೆ. ಸೊ ಆಮೇಲೆ ಅವರು ಬೇರೆ ಬೇರೆ ಕಡೆ ಎಲ್ಲ ಹೋದರೆ ಒಂದು 100-150 ಅಷ್ಟು ಇದೆ ಒಂದು ಮ್ಯಾಟಿಗೆ. ಈ ಥರ ವರ್ಕ್ ಮಾಡ್ತಾರೆ ಅವರು. ಹಿಂಗೆ ರಾಡ್ಸ್ ಹಾಕಿ ಹಗ್ಗದಿಂದ. ಹಾಂ ಬರ್ತೈತಿ, ಇವ್ರು ಮಾತಾಡ್ತಾರೆ ನೋಡ್ರಿ, ರಂಜಿತಾರ ಮಾತಾಡ್ರಿ. ಹಾಂ ಬರ್ತೈತಿ. ಕುಂಬಾರದಿಂದ ಬರ್ತೀವಿ, 2 ಕಿಲೋಮೀಟ್ರಿಂದ 2 ಕಿಲೋಮೀಟರ್ ಆಗ್ತದೆ. ಮತ್ತು 2 ವರ್ಷ ಆಯಿತು ನಾವು ಇಲ್ಲಿ ಕೆಲಸ ಮಾಡ್ತೀವಿ. ಒಂದು ದಿವಸ ಹಗ್ಗ ಮಾಡ್ತೀವಿ, ಹಗ್ಗ ಮಾಡಿ ಆಮೇಲೆ ಕಲರ್ ಮಾಡ್ತೀವಿ, 2 ಕಲರ್ ಮಾಡ್ತೀವಿ. ಆಮೇಲೆ ಕಲರ್ ಆದಮೇಲೆ ಒಂದು ದಿವಸ ಮ್ಯಾಟ್ ಮಾಡ್ತೀವಿ. ಮ್ಯಾಟ್ ಮಾಡಿ ಮತ್ತೆ ಕ್ಲೀನ್ ಮಾಡಬೇಕು, ಒಂದು ದಿವಸ ಕ್ಲೀನ್ ಮಾಡ್ತೀವಿ. ಮನೆ ಕೆಲಸಗಳನ್ನು ಹೇಗೆ ಮ್ಯಾನೇಜ್ ಮಾಡ್ತಾ ಬರ್ತೀರಾ? ಮನೆ ಕೆಲಸಗಳನ್ನು ಮುಗಿಸಿ ಬರ್ತೀರಾ? ಹಾಂ, ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸಿ
ಬರ್ತೀವಿ ಕೆಲಸಕ್ಕೆ. ಎಷ್ಟೊತ್ತಿಗೆ ಬರ್ತೀರಾ ಇಲ್ಲಿಗೆ? ಇಲ್ಲಿ 9:30ವರೆಗೆ ಬರ್ತೀವಿ. ಹೋಗೋದು 5 ಗಂಟೆ. ಚಲೋ ಇದೆ ಕೆಲಸ. ಮತ್ತೆ ಒಂಥರ ಇವಕ್ಕೂ ತ್ರಾಸ ಆಗ್ತದೆ. ಎಲ್ಲ ಮೊದಲೆಲ್ಲ ಮನೆಯಲ್ಲಿ ಇರ್ತಿದ್ವಿ, ಇಲ್ಲಿ ಬಂದು ಸ್ವಲ್ಪ ಚಲೋ ಕಾಣಿಸ್ತಾ ಇದೆ ನಮ್ಗೆ. ಬಂದು ಎಲ್ಲ ಜೊತೆ ಇದ್ದು ಚಲೋ ಕಾಣಿಸ್ತಾ ಇದೆ. ಚಲೋ ಇದು ಮನಸ್ಸಿಗೆಲ್ಲ ಸ್ವಲ್ಪ ಇದಾಗ್ತಾ ಇದೆ. ವಾರದಲ್ಲಿ ಒಂದು ದಿವಸಕ್ಕೆ ಒಂದು 10-12 ಮಾಡ್ತೀವಿ. ಏನು ನಿಮ್ಮ ಹೆಸರು? ವಿದ್ಯಾ ವಿನಾಯಕ್ ಹಲ್ಗೇಕರ್. ಓದಿದ್ರು ಏನಾದ್ರು? ಶಾಲೆ ಓದಿದ್ರು? ಹೌದು, 10th ಕಲ್ತೀನಿ. ಹೌದಾ? ಎಲ್ಲಿ ಓದಿದ್ದು? ಇಲ್ಲೇ. ಈ ಕಂಪ್ಲೀಟ್ ಎಲ್ಲ ಇವರು ಆಗಿರ್ಬೋದು. ಆಮೇಲೆ ಎಜುಕೇಶನ್ ಯಾರು ಹೊರಗೆ ಹೋಗೇ ಇಲ್ಲ ಅವರು. ಸ್ವಲ್ಪ ದಿನ ಮಾತ್ರ ಗೋವಾಗ ಏನೋ ಹೇಳಿದ್ನಲ್ಲ ಹೋಮ್ ಮೇಡ್ ಅಂತ ಹೇಳಿ ಅದು ಮಾಡ್ತಿದ್ರು, ಬಿಟ್ರೆ ಬೇರೆ ಎಲ್ಲನೂ ಇಲ್ಲೇ ಕುಂಬಳದಲ್ಲೇ. ಇದು ತೆಂಗಿನ ನಾರಿಂದ ನಾವು ಇದು ಹಗ್ಗ ಮಾಡ್ತೀವಿ. ಹಗ್ಗ ಆದಮೇಲೆ ಕಲರ್ ಮಾಡ್ತೀವಿ. ಕಲರ್ ಆದಮೇಲೆ ಇಲ್ಲಿ ಮೇಟ್ ಮಾಡ್ತೀವಿ. ಮೇಟ್ ಮಾಡಿ ಆಮೇಲೆ ಪೂರ್ತಿ ಆದಮೇಲೆ ಇಲ್ಲಿ ಇದು ಮಷಿನಲ್ಲಿ ಹಾಕ್ತೀವಿ. ಪ್ರೆಸ್ ಮಾಡಿ ಆಮೇಲೆ ವಿವಿಂಗ್ ಇದು ಮಾಡ್ತೀವಿ. ಆಮೇಲೆ ಈ ಥರ ಮೇಟ್ ರೆಡಿ ಆಗ್ತದೆ. ಮಾಡಲಿಕ್ಕೆ ಅರ್ಧ ಗಂಟೆ ಬೇಕು. ಒಂದು ದಿವಸ 4 ಜನ ಇದ್ರೆ 4 ಜನ ಹಗ್ಗ ಮಾಡ್ತೀವಿ. ಆಮೇಲೆ ಮಾರನೇ ದಿವಸ 4 ಜನ ಮೇಟ್ ಮಾಡ್ತೀವಿ. 25 ಒಂದು ಗಂಟೆ ಕಟ್ತೀವಿ. 25 ಇದು ಮಾಡಿ ಮೇಡಮ್ ಇದ್ದೀವಿ ಅಂತ ನಾವು ಇಷ್ಟು ದಿವಸ ಇದ್ದೀವಿ. ಇಲ್ಲ ಯಾವಾಗ 9:30 ಆಕೈತೋ, ಯಾವಾಗ ಸ್ವಯಂಗೆ ಬಂದಿನೋ ಅನ್ನೋ ಅರ್ಜಿ ಸ್ಟಾರ್ಟ್ ಆಗ್ಬಿಡ್ತದೆ ಎವ್ರಿಡೇ ಬೆಳಗ್ಗೆ. ಅಂದ್ರೆ ಈಗ ನಾವು ಮನ್ಯಾಗ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಅದಕ್ಕಿಂತ ಜಾಸ್ತಿ ನಾವು ಇಲ್ಲೇ ಟೈಮ್ ಸ್ಪೆಂಡ್ ಮಾಡತ್ತೀವಿ. ಸೊ ಹಿಂಗಾಗಿ ಅವ್ರಿಗೆ ನಮಗೆ ಒಂಥರ ಅದು ಫ್ಯಾಮಿಲಿ ರಿಲೇಷನ್ಸ್ ಬಂದಂಗೆ ಆಗ್ಬಿಟ್ಟೈತ್ರಿ. ಈಗ ಅಲ್ಲಿ ಹೊರಗಡೆ ಹುಡುಗರು ಅಷ್ಟೇ, ಅವ್ರಿಗೆ ಎಷ್ಟು ಅಂದರೆ ಸ್ವಯಂ ತಮ್ಮದೇ ಏನೋ ಅನ್ನೋ ಥರ ಅವರು ಫೀಲ್ ಮಾಡ್ಕೊತಾರೆ. ಈಗ ಅವ್ರಿಗೇನು ರಿಸ್ಟ್ರಿಕ್ಷನ್ಸ್ ಇಲ್ಲ, ಏನಿಲ್ಲ. ಮತ್ತು ಅವ್ರಿಗೆ ಏನು ಕೆಲಸ ಮಾಡ್ಬೇಕಂತ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ಇಲ್ಲಿ ನಾವು ಏನು ಫೋಕಸ್ ಮಾಡೇವಂದ್ರೆ ನಮ್ಮ ಕಮ್ಯುನಿಟಿ ಎಕ್ಸೆಲ್ ಆಗಬೇಕು, ಕಮ್ಯುನಿಟಿ ಡೆವಲಪ್ಮೆಂಟ್. ಮಾತಾಡಿ ಇವೆಲ್ಲ ಹೊರಗಡೆ ಹೋಗಿ ಮಾತಾಡಿ ರೂಢಿ ಇಲ್ಲಲ್ಲ, ಸತತ ಭಾಳ ಮಾತಾಡಿ ಬರೋದಿಲ್ಲ ಅಷ್ಟೇ. 9 ಗಂಟೆಗೆ ಅವ್ರನ್ನ ಸ್ಕೂಲಿಗೆ ಕಳಿಸಿ ಈ ಕಡೆ ಬರ್ತಾರೆ ಅವರು. ಆಮೇಲೆ ಅವ್ರು 4 ಗಂಟೆಗೆ ಮಕ್ಕಳು ಬಂದ್ಮೇಲೆ ಡೈರೆಕ್ಟ್ ಇಲ್ಲೇ ಬರ್ತಾರೆ ಮಕ್ಕಳು. ಸೊ ಮಕ್ಕಳೆಲ್ಲ ಆಟ ಆಡ್ತಿರ್ತಾರೆ. ಆಮೇಲೆ ಇವ್ರು ಬಂದು 5 ಗಂಟೆವರೆಗೂ ಇರ್ತಾರಲ್ಲ, ಇಲ್ಲಿದ್ದು ಮಕ್ಕಳೆಲ್ಲ ಹೋಮ್ವರ್ಕ್ ಕೆಲವೊಂದ್ಸಲ ಇಲ್ಲೇ ಮುಗಿಸಿ ಆಮೇಲೆ 5-5ವರೆಗೆ ಇವರು ಎಲ್ಲ ಸೇರೇ ಮನೆಗೆ ಹೋಗ್ತಾರೆ. ಅವರು ಮಧ್ಯಾಹ್ನ ಸ್ಕೂಲಲ್ಲೇ ಇದೆ ಸರ್. ಇವರು 1-2 ಜನ ತಗೊಬರ್ತಾರೆ. ಮನೆ ನೇರ ಇರೋರು ಮಾತ್ರ ಮಧ್ಯಾಹ್ನ ಊಟ ಮಾಡ್ಕೊಂಡು ಬರ್ತಾರೆ. ಒಂದು ½ hour ಹೋಗಿ ಬಂದ್ಬಿಡ್ತಾರೆ ಸರ್ ಮನೆಗೆ. ಗಂಡು ಮಕ್ಕಳೆಲ್ಲ ಗೋವಾದ ಯಾರು ಹೋಗಿರ್ತಾರೆ, ಮನೇಲಂತೂ ಯಾರು ಇಲ್ಲ. ಅತ್ತೆ ಮಾವ ಅವರು ಗದ್ದೆ ಕೆಲಸ ನೋಡ್ಕೊತಾರೆ. ಸೊ ಅವರು ಒಂಥರ ಡಿವಿಷನ್ ಆಫ್ ಲೇಬರ್ ಥರ ಎಲ್ಲಾನು ಹಂಚ್ಕೊಂಡ್ಬಿಟ್ರಿ. ಇವ್ರು ಇಲ್ಲಿ ಕೆಲಸ ಮಾಡಿದ್ರೆ ಮನೆ ಕಡೆ ಒಬ್ರು, ಮನೆ ಕಡೆ ಆದರೆ ಇಲ್ಲಿಬ್ರು. ಆಮೇಲೆ ಫೈನಾನ್ಷಿಯಲ್ ರೋಲು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನೂ ಇಲ್ಲ. ನಮ್ದು ಬರೀ ಸ್ಪೇಸ್ ಕೊಟ್ಟು ಆಮೇಲೆ ಎಲ್ಲ ಸ್ವಲ್ಪ ಮೇಂಟೆನೆನ್ಸು, ರೆಕಾರ್ಡ್ ಕೀಪಿಂಗ್ ಎಲ್ಲ ನಾವು ಮಾಡಿಕೊಂಡು ನಾವು ಕನೆಕ್ಟಿಂಗ್ ಪಾಯಿಂಟ್ ಥರ ಇದೀವಿ. ಈಗ ಇವ್ರಿಗೆ ಪರ್ ಮ್ಯಾಟಿಗೆ ಈಗ 53 ರೂಪಾಯಿ ಹಂಗೆ ಬೀಳ್ತದೆ ಸರ್. ಒಂದು ಮ್ಯಾಟ್ ಮಾಡಿದ್ರೆ 53 ರೂಪಾಯಿ ಇವ್ರಿಗೆ ಬಿದ್ದಂಗೆ. ಸೊ ಉದಾಹರಣೆಗೆ ಒಂದು ಮಹಿಳೆ ಏನಾರು 2,000 ರೂಪಾಯಿದು ಮ್ಯಾಟ್ ಮಾಡಿದ್ಲಂದ್ರೆ ಆ 2,000 ರೂಪಾಯಿನ ಕಾಯರ್ ಕಾರ್ಪೊರೇಷನ್ ಅವರು ಡೈರೆಕ್ಟ್ ಇವ್ರ ಅಕೌಂಟಿಗೆ ಹಾಕ್ತಾರೆ. ಸೇಮ್ 2,000ನ ಸ್ಟೇಟ್ ಗೌರ್ಮೆಂಟ್ ಅವರು ಮ್ಯಾಚಿಂಗ್ ಫಂಡ್ ಅಂತೇಳಿ ಮತ್ತೆ ಇವ್ರ ಅಕೌಂಟಿಗೆ, ಅಂದರೆ ಟೋಟಲ್ ಇವ್ರಿಗೆ 4,000 ಇದಿರ್ತಾರೆ. ಸೊ ಒಂದು ಮ್ಯಾಟಿಗೆ ಡಬಲ್ ಪೇಮೆಂಟು, ಆ ಥರ ಪೇಮೆಂಟ್ ವರ್ಕ್ ಆಗ್ತಿದೆ. ಡೈರೆಕ್ಟ್ ಇವ್ರ ಅಕೌಂಟ್ ಕಾರ್ಪೊರೇಷನ್ ಅವರು ಇವ್ರ ಅಕೌಂಟಿಗೆ ಹಾಕ್ಬಿಡ್ತಾರೆ ಅದನ್ನು. ಸೊ ಇಂಡಿವಿಜುವಲಿ ಅಂದರೆ ಸಂಡೇಸು ಆಮೇಲೆ ಫೆಸ್ಟಿವಲ್ ಡೇಸು ಅದೆಲ್ಲ ಎಕ್ಸ್ಕ್ಲೂಡ್ ಮಾಡಿ ಒಂದು 6 to 7, 8 ಅಂತೂ 8,000 ಮಾಡ್ತಾರೆ ಸರ್. ಹಾಜರಿ ಇಲ್ಲ, ಏನಿಲ್ಲ. ಅವ್ರಿಗೆ ಮ್ಯಾಟ್ ಮಾಡ್ಬೇಕು. ನಾನು ಇವತ್ತು ನನಗೆ ಹೋಗ್ಬೇಕು ಯೂನಿಟಿಗೆ ಅಂತಂದರೆ ಶಿ ಕ್ಯಾನ್ ಕಮ್ ಎಟ್ ಎನಿ ಟೈಮ್ ಆ್ಯಂಡ್ ಶಿ ಕ್ಯಾನ್ ಡೂ ಮ್ಯಾಟ್ಸ್ ಅಂತೇಳಿ. ನಾನು ಉಪವಲಯ ಅರಣ್ಯಾಧಿಕಾರಿಯಾಗಿ ಕುಂಬಾಡ ವಾಣಿಜ್ಯ ವಲಯದಲ್ಲಿ ಕೆಲಸ ಮಾಡ್ತಿದ್ದೀನಿ. ನಂದು ಫಸ್ಟು ಪೋಸ್ಟಿಂಗ್ ಆಗಿದ್ದು ಇಲ್ಲೇ ಅಸುಳಿಕರಂಜ ಸೆಕ್ಷನ್ ಅಂತೇಳಿ. ಸೊ ನಾನು 2 ವರ್ಷ ಸೆಕ್ಷನ್ ಡ್ಯೂಟಿ ಮಾಡಿದ್ಮೇಲೆ ಆಫೀಸ್ ಡ್ಯೂಟಿಗೆ ಡೆಪ್ಯುಟೇಷನ್ ಆಯಿತು WRTC ವೈಲ್ಡ್ ಲೈಫ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ಗೆ. ಸೊ ಅದಾದಮೇಲೆ ಸ್ವಯಂ ಎಸ್ಟಾಬ್ಲಿಷ್ ಆದಮೇಲೆ ಸೊ ಕಂಪ್ಲೀಟ್ಲಿ ಎಕೋ ಡೆವಲಪ್ಮೆಂಟ್ ಆ್ಯಂಡ್ ನೇಚರ್ ಎಜುಕೇಷನ್ ಇನಿಷಿಯೇಟಿವ್ಸ್ ಏನೇನಿದೆ ನಮ್ಮ ಕಮ್ಯುನಿಟಿ ಬೇಸ್ಡ್ ಕಾನ್ಸರ್ವೇಷನಲ್ಲಿ, ಸೊ ಅದನ್ನೆಲ್ಲ ನಾನು ಮಾನಿಟರ್ ಮಾಡ್ತಿದ್ದೀನಿ. ಸೊ ಈಗ ಸ್ವಯಂ ಅಡಿಯಲ್ಲಿ ಬೇರೆ ಬೇರೆ ಎಕೋ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸಿಗೆ ಈಗ ನಾನು ಕೋಆರ್ಡಿನೇಟರ್ ಥರ. ಸೊ ಇಲ್ಲಿ ಅಡವಿ ಜಂಕರ ಆಗಿರ್ಬೋದು, ಆಮೇಲೆ ಮರಳಿ ಮನೆಗೆ ಕಾಯರ್ ಪ್ರಾಡಕ್ಟ್ಸು, ಅದೇ ರೀತಿ ಮಕ್ಕಳಿಗೆ ಬೇರೆ ಬೇರೆ ಯೋಜನೆಗಳನ್ನ ಮಾಡೋದ್ರ ಮೂಲಕ ಸೊ ನಾವು ಮತ್ತು ನಮ್ಮ ಟೀಮು ಕಂಪ್ಲೀಟ್ಲಿ ಸ್ಟ್ರೆಂಥನ್ ಆಗಿದ್ದೀವಿ. ಸೊ ಇದು ಕಮ್ಯುನಿಟಿ ಬೇಸ್ಡ್ ಕಾನ್ಸರ್ವೇಷನ್ ಪ್ರೋಗ್ರಾಮ್ಸ್ ಆಗಿರೋ ಕಾರಣ ಕಮ್ಯುನಿಟಿಯವರೇ ಮುನ್ನಡೆಸ್ಕೊಂಡು ಹೋಗುವಂಥ ಕಾರ್ಯಕ್ರಮಗಳಿವೆಲ್ಲ. ಸೊ ಸ್ವಯಂ ಇನಿಷಿಯೇಟ್ ಆಗಬೇಕಾದ್ರೆ ಸರ್ DCF ಮರಿಯಾ ಕ್ರಿಸ್ತರಾಜು ಸರ್ ಇದ್ದರು. ಸೊ ಅದೇ ರೀತಿ ಅನ್ಶಿ ACF ಅಮರಾಕ್ಷರ್ ಸರ್ ಕೂಡ ಇದ್ದರು.
ಸೊ ಅದೇ ರೀತಿ ನಮ್ಮ RFO ಸರ್ ಶಶಿಧರ್ಗೌಡ ಪಾಟೀಲ್ ಅಂತ ಇದ್ದರು. ಅದಾದಮೇಲೆ ಈಗ ಗಿರೀಶ್ ಸಂಕ್ರಿ ಸರ್ ಇದ್ದಾರೆ, ಪ್ರೆಸೆಂಟ್ DCF ನೀಲೇಶ್ ಶಿಂದೆ ಸರ್ ಕೂಡ ಇದ್ದಾರೆ. ಸೊ ಈ ವನ್ಯಜೀವಿ ಕುಂಬಾಡ ವನ್ಯಜೀವಿ ವಲಯದಲ್ಲಿ ಇವಾಗ ಪ್ರಸ್ತುತವಾಗಿ ಗಿರೀಶ್ ಚೌಗ್ಲೆ ಸರು ರೇಂಜ್ ಆಫೀಸರ್ ಇದ್ದಾರೆ. ಸೊ ಅದೇ ರೀತಿ ನಮ್ಮ ಈ ಯೋಜನೆಗಳು ಬರೀ ಕುಂಬಾಡ ವಲಯಕ್ಕೆ ಸೀಮಿತವಾಗಿದ್ದಲ್ಲದೆ ಬೇರೆ ಬೇರೆ KTR ವಲಯಗಳಿಗೂ ಕೂಡ ನಾವು ಹಬ್ಬಿದ್ದೀವಿ. ಸೊ ಈ ವರ್ಷ ಅಡವಿ ಜಿಂಕರ ಮತ್ತು ಬೇರೆ ಇನಿಷಿಯೇಟಿವ್ಸ್ ಮೂಲಕ ಬೇರೆ ಸರ್ಕಲ್ಗೂ ಕೂಡ ನಾವು ನಮ್ಮ ಪ್ಲ್ಯಾನ್ಸನ್ನು ಪ್ರೋಗ್ರಾಮ್ಸನ್ನು ಎಕ್ಸಿಕ್ಯೂಟ್ ಮಾಡಬೇಕಂತ ಮತ್ತು ಎಕ್ಸ್ಪಾಂಡ್ ಮಾಡಬೇಕಂತಿರೋ ಒಂದು ಪ್ಲ್ಯಾನ್ ಕೂಡ ಇದೆ ಸರ್. ಹೋದ ಸಲ ಒಂದು 20 ಬ್ಯಾಚು ಚಿನ್ನರ ವನದರ್ಶನ ವಿಸಿಟ್ ಮಾಡಿತ್ತು. ಬಟ್ ಈ ಸಲ ಒಂದು 35 ಬ್ಯಾಚಸ್ ವಿಸಿಟ್ ಮಾಡಿದೆ, ಇನ್ನೂ ಬರ್ತಾನೆ ಇದ್ದಾರೆ. ಸೊ 35 ಚಿನ್ನರ ವನದರ್ಶನ ಬ್ಯಾಚ್ ಆಗಿರ್ಬೋದು, ಆಮೇಲೆ IFS ಪ್ರೊಬೇಷನರ್ಸು, ಇನ್ ಸರ್ವಿಸ್ IFS ಆಫೀಸರ್ಸು, IAS ಆಫೀಸರ್ ಇನ್ ಸರ್ವಿಸು. ಸೊ ಇವ್ರಿಗೆಲ್ಲರಿಗೂ ಕೂಡ ಒಂಥರ ಇದು ನಾಲೆಡ್ಜ್ ಶೇರಿಂಗ್ ಮತ್ತು ನಾಲೆಡ್ಜ್ ಸೆಷನ್ ಥರ ನಾವೆಲ್ಲ ಆಪ್ರೇಟ್ ಮಾಡ್ತಿದ್ದೀವಿ. ಸೊ ಎಲ್ಲರೂ ವಿಸಿಟ್ ಮಾಡೋದಕ್ಕೆ ನಮಗೂ ಖುಷಿ ಆಗ್ತದೆ. ನಾವು ಜನರಿಂದ ಮತ್ತು ಅಧಿಕಾರಿಗಳಿಂದ ಬೇರೆ ಬೇರೆ ಯಾರು ನಮ್ಮ ಸ್ವಯಂ ಘಟಕಕ್ಕೆ ವಿಸಿಟ್ ಮಾಡ್ತಾರೆ ಅವರಿಂದ ತುಂಬಾ ಕಲ್ತಿದ್ದೀವಿ. ಸ್ವಯಂ 2023 ಅಕ್ಟೋಬರಲ್ಲಿ ಇನಾಗ್ರೇಟ್ ಆಯಿತು, ವೈಲ್ಡ್ ಲೈಫ್ ವೀಕ್ ಅದರಲ್ಲಿ ಇನಾಗ್ರೇಟ್ ಆಯಿತು. ಸೊ ಈ ನಮ್ಮ ಹಳೆಯಾಳ ವಿಭಾಗದ MLA ಸಾಹೇಬರು ಶ್ರೀ ದೇಶಪಾಂಡೆ ಅವರು ಇನಾಗ್ರೇಟ್ ಮಾಡಿದರು.